ಒಂದು ವಾಸ್ತವಾಂಶ ನೋಡಿದಾಗ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ನಮ್ಮ ಪಕ್ಷದಿಂದನೂ ಇರ್ಬೋದು, ಮಾಧ್ಯಮದಲ್ಲಿ ನೀವು ಕೂಡ ಹೆಚ್ಚಾಗಿ ತೋರಿಸಿರೋದ್ರಿಂದ ಅದು ಸಾರ್ವಜನಿಕರಲ್ಲಿ ಚರ್ಚೆನೂ ಕೂಡ ಆಗಿದೆ. ವಿರೋಧ ಪಕ್ಷದವ್ರು ಚರ್ಚೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರೇ ಬಂದಾಗ ಏನು ಸರ್ ಇದು ಹಿಂಗೆ ಬರ್ತಾ ಇದೆ ಹಂಗೆ ಬರ್ತಾ ಇದೆ ಅಂತ ಹೇಳಿದಾಗ ಆ ಗೊಂದಲನ ಇತಿಶ್ರೀ ಹಾಡ್ತಕ್ಕಂಥ ಕೆಪಾಸಿಟಿ ಇರೋದೇ ಅವರಿಬ್ರಿಗೂ ಇರ್ತದೆ. ಅದನ್ನು ಮಾಡಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದು ಭಾಳ ಮುಖ್ಯ, ಯಾಕೆಂದರೆ ನಮಗೆಲ್ಲ ಕೆಲಸ ಇದೆ. ಈ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದನ್ನೇ ನಾವು ಹೆಚ್ಚು ಉತ್ತರ ಕೊಡಬೇಕು ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. ಇವತ್ತು ನನಗನ್ಸುತ್ತೆ ಮೊನ್ನೆ ಸಿದ್ದರಾಮಯ್ಯ ಅವ್ರ ಮನೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದು, ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದು, ಇದೆಲ್ಲದೂ ಒಳ್ಳೆಯ ಒಂದು ಉದಾಹರಣೆನ ತೋರಿಸುತ್ತೆ. ಇದನ್ನು ಬೇರೆ ರೀತಿಯಲ್ಲಿ ಅರ್ಥ ತಗೊಳ್ದೆ ಇದನ್ನು ಪಾಸಿಟಿವ್ ಆಗಿ ತಗೊಂಡು ಒಂದು ಕಾನ್ಫಿಡೆನ್ಸ್ ತೊಗೊಂಡು ಮುಂದೆ ಹೋಗೋದು ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದು, ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗ್ತದೆ, ಅದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನನ್ನ ಭಾವನೆ. ನಿನ್ನೆ ಸಿಎಂ ಸರ್ ಏನಾಗುತ್ತೋ ಆಗಲಿ ಅನ್ನೋ ಒಂದು ಮಾತಾಡಿದ್ದಾರೆ ವಿಧಾನಸೌಧದಲ್ಲಿ. ನೋ ಅದನ್ನು ನೋಡಿದೆ ಗೋಪಾಲಣ್ಣವರು, ನಾವು ಮಾತಾಡಿದ್ವಿ ನಿನ್ನೆ, ಜೊತೆಗೇನೆ ಇದ್ವಿ. ಇಲ್ಲ ಅವ್ರ ಪಾಪ ಸ್ವಾಭಾವಿಕವಾಗಿ ಕೇಳಿದ್ರು ಮೊದಲ, ನನಗೆ ಹಿಂಗೆ ಕೇಳಿದರು ಮಾಧ್ಯಮದವರು, ಅದನ್ನು ಭಾಳ ಬೇರೆ ರೀತಿ ಅರ್ಥ ತಗೊಳ್ತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ ಅಂತ ಹೇಳಿ ಅವರೇ ಹೇಳಿದರು. ನಾನು ಹೇಳಿಲ್ಲ, ಆಮೇಲೆ ಮಾಧ್ಯಮದಲ್ಲಿ ಪಾಪ ಅವರು ಕೂಡ ಮಾತಾಡಿ ಅದನ್ನ ಹೇಳಿದ್ದಾರೆ. ಸೊ ಅದನ್ನ ಬೇರೆ ರೀತಿ ಅರ್ಥ ತಗೊಳ್ಳೋದು ಬೇಡ. ಹಾಗೆ ಇದರೊಳಗೆ ಒಂದು ಮಾಧ್ಯಮದಲ್ಲಿ ನಾನು ಮನವಿ ಮಾಡ್ತೀನಿ, ಯಾಕೆಂದರೆ ನಾವು ಕೆಲಸಕ್ಕೆ ಏನಾಗ್ತದೆ ನಿಮ್ಮಲ್ಲಿ ರೇಗಿ ನಮಗೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಇನ್ಮೇಲೆ ಶಾಂತಿಯುತವಾಗೂ ನಿಮ್ಮ ಹತ್ರ ಮಾತಾಡ್ಬೇಕಾಗತ್ತೆ, ಅಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ ನಾವು. ಅವ್ರು ಏನೋ ಒಂದು ಮಾತಾಡ್ತಾರೆ ಅಂತ ಹೇಳಿದಾಗ ಅದಕ್ಕೊಂದು ಬೇರೆ ರೀತಿ ಸ್ಟೋರಿ ಹಾಕಕ್ಕೆ ಹೋಗ್ಬೇಡಿ. ಹಾಗೇನಾದ್ರು ಇದ್ದರೆ ನನಗೆ ವಿಶ್ವಾಸ ಇದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಬಾರಿಯಾಗಿ ಭಾಳ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಮಗೆಲ್ಲ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ. ಅವರು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಅವರವರು ಒಂದೊಂದು ನಡೆನೂ ಕೂಡ ಈ ಥರ ವಿಶ್ಲೇಷಣೆ ಮಾಡಿಬಿಟ್ರೆ ಮಾಧ್ಯಮದಲ್ಲಿ ಮತ್ತೆ ನಮ್ಮ ಪಕ್ಷದಲ್ಲೂ ಗೊಂದಲ ಮತ್ತು ಸಾರ್ವಜನಿಕ ಪೊಲಿಟಿಕಲ್ ವಿಸಿನಿಟಿಯಲ್ಲಿ ಅದು ಗೊಂದಲ ಆಗ್ತದೆ. ಅದಕ್ಕೆ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಏನಾರು ಹಂಗಿದ್ರೆ ಅವ್ರು ಹೇಳ್ತಾರೆ, ಅವ್ರು ಹೇಳಿಬಿಟ್ಟಿದ್ದಾರೆ ಕ್ಲಿಯರಾಗಿ, ನಾವೇನೇ ಇದ್ರೂ ಹೈಕಮಾಂಡ್ ಏನು ಹೇಳುತ್ತೆ ಆ ನಿರ್ಧಾರದಲ್ಲಿ ಇರ್ತೀವಿ ಅಂಥೇಳಿ. ಐ ಥಿಂಕ್ ವಿ ಆಲ್ ಹ್ಯಾವ್ ಟು ಸ್ಟ್ಯಾಂಡ್ ಬೈ ದ್ಯಾಟ್. ಆ್ಯಂಡ್ ಇವನ್ ನಾವು ಇವತ್ತು ಕೂಡ ಅದ್ರ ಬಗ್ಗೆ ಗೌರವ ಕೊಡ್ತೀವಿ. ಅದು ನಮ್ಮ ಸಂಪ್ರದಾಯ. ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಹೈಕಮಾಂಡ್ ಏನು ಹೇಳ್ತಾರೆ ಅದು ನಮ್ಮ ಸಂಪ್ರದಾಯ. ಸರ್ ಸಿಎಂ ಡಿ ಸಿ ಇಬ್ಬರು ಬಣಗಳ ಮಧ್ಯೆ ಮಾತನಾಡ್ತಕ್ಕಂಥ ಶಾಸಕರಿದ್ದಾರೆ. ಇಲ್ಲೊಂದು ಸ್ಟೇಟ್ಮೆಂಟ್ ಇಲ್ಲ, ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವ್ರು ವೈಯಕ್ತಿಕವಾಗಿ ಅದು ಹೈಕಮಾಂಡ್ ನೋಡ್ಕೊಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಯಾರೂ ಆ ಥರ ಇಲ್ಲ. ಅದು ವಿಶ್ಲೇಷಣೆ ಮಾಧ್ಯಮದಲ್ಲಿ ಆದಾಗ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನನಗೆ ಅದರ ಅವಶ್ಯಕತೆನೂ ಇದೆ ಅಂಥೇಳಿ ನಾನು ಭಾವಿಸೋದಿಲ್ಲ. ಅದು ಮಾಡೋದು ತಪ್ಪು. ಈಗ ನೀವು ಕೇಳೋ ಪ್ರಶ್ನೆ ನಾನು ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋದೇ ಅದು ಸಂದೇಶ. ಸೊ ಅದಕ್ಕೆ ನಾನು ಆ ಕೆಲಸನ ಮಾಡ್ತೀನಿ, ನನಗದು ಅನ್ವಯ ಆಗಲ್ಲ. ಈಗೆಲ್ಲಿ ಇಲ್ಲಲ್ಲ, ನನಗೆ ಗೊತ್ತಿರೋ ಪ್ರಕಾರ ಆ ಥರ ಮಾಹಿತಿ ಏನಿಲ್ಲ. ಈಗ ಅವರು ತಿಂಡಿಗೆ ಹೋಗಿ ಬಂದಿದ್ದಾರೆ, ಎಲ್ಲ ಚರ್ಚೆನೂ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಮತ್ತೆ ಇದ್ರ ಬಗ್ಗೆ ಮತ್ತೆ ನಾಯಕತ್ವ ಅಂತ ಹೇಳಿದರೆ ನನಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ ವಿ ಆರ್ ವೆರಿ ಕ್ಲಿಯರ್. ಆ ಥರ ನಮ್ಮ ಮನಸ್ಸಲ್ಲೂ ಇಲ್ಲ, ಆ ಥರ ನಮ್ಮ ಉದ್ದೇಶನೂ ಇಲ್ಲ. ಅದ್ರ ಬಗ್ಗೆ ನನ್ನ ತಲೆನೂ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ.